ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಲಿಖಿತ ಪರೀಕ್ಷೆಗಳು ನಡೀತಾ ಇದೆ. ಸೊ ಹಾಗಾಗಿ ಸಾಕಷ್ಟು ಕಟ್ಟೆಚ್ಚರವನ್ನ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದೆ. ಆ ಕುರಿತ ಅಪ್ಡೇಟ್ಸ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅಂತ ಹೇಳಿ ಲಿಖಿತ ಪರೀಕ್ಷೆಗಳನ್ನ ಕೂಡ ಬರಿತಾ ಇದ್ದಾರೆ ವಿದ್ಯಾರ್ಥಿಗಳು. ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಕೆಇಎ ಇಂದ 3991 ಹುದ್ದೆ ಭರ್ತಿಗೆ ಲಿಖಿತ ಪರೀಕ್ಷೆ ನಡೀಲಿಕ್ಕಿದೆ. ನೋಡಿ, ರಾಜ್ಯಾದ್ಯಂತ 4.45 ಲಕ್ಷ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಭ್ಯರ್ಥಿಗಳು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಭ್ಯರ್ಥಿಗಳ OMR ಶೀಟ್ ಇವತ್ತೇ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಆಗ್ತಾ ಇದೆ. ಇದೇ ಮೊದಲ ಬಾರಿಗೆ ಇಂತಹ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು. ಪರೀಕ್ಷೆ ಮುಗಿದ ಅರ್ಧ ಗಂಟೆಯೊಳಗೆ ವೆಬ್ಸೈಟ್ಗೆ ಅಪ್ಲೋಡ್ ಕೂಡ ಆಗತ್ತೆ. ನೋಡಿ, ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಅಂತ ಹೇಳಿ ಲಿಖಿತ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ನೋಡಿ, ರಾಜ್ಯಾದ್ಯಂತ 4.45 ಲಕ್ಷ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಭ್ಯರ್ಥಿಗಳು. ಅಷ್ಟು ನಿರುದ್ಯೋಗಿಗಳಿದ್ದಾರೆ ನಮ್ಮಲ್ಲಿ ಅಂತ ಅರ್ಥ ಆಯಿತು ನಮಗೆ. ನೋಡಿ, ಕೆಇಎ ಇಂದ 3991 ಹುದ್ದೆ ಭರ್ತಿಗೆ ಲಿಖಿತ ಪರೀಕ್ಷೆಯನ್ನ ನೀಡಲಾಗ್ತಾ ಇದೆ. ಇರೋದು 3991 ಹುದ್ದೆ. ಇಷ್ಟು ಭರ್ತಿ ಮಾಡಬೇಕು. ಬಟ್ ಆದರೆ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 4 ಲಕ್ಷಕ್ಕೂ ಹೆಚ್ಚು. ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗಿಯಾದರೆ ಇರೋದು 3991 ಹುದ್ದೆ. ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಬಿಡಬೇಕು ಅನ್ನೋದೇ ಯಕ್ಷ ಪ್ರಶ್ನೆ ಆಗತ್ತೆ. ಮತ್ತು ಯಾರು ಅತಿ ಹೆಚ್ಚು ಮಾರ್ಕ್ಸನ್ನು ತೆಗೆದುಕೊಳ್ತಾರೆ ಅಂಥವ್ರಿಗೆ ಈ ಹುದ್ದೆ ಸಿಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ನೋಡಿ, ರಾಜ್ಯಾದ್ಯಂತ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ನೋಡಿ, ಅಭ್ಯರ್ಥಿಗಳ OMR ಶೀಟ್ ಇವತ್ತೇ ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಕೂಡ ಆಗುತ್ತೆ. ರಿಸಲ್ಟ್ ಕೂಡ ಬಂದ್ಬಿಡುತ್ತೆ. ಇದೇ ಮೊದಲ ಬಾರಿಗೆ ಇಂತಹ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು. ಮತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗದ ರೀತಿಯ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳುವಂತಹ ಕೆಲಸಗಳಾಗಿದೆ. ಯಾಕಂತಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹೋರಾಟಗಳಾಯಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಸೊ ಹಾಗಾಗಿ ಒಂದು ಕಡೆ DK ಶಿವಕುಮಾರ್ ಅವರು ಖಡಕ್ಕಾಗಿಯೇ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ರು. ಯಾವುದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಯಾಕೆಂತಂದರೆ ಯೂತ್ಸ್ಗಳು ಗಲಾಟೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಪ್ರತಿಭಟನೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಕಟ್ಟೆಚ್ಚರವನ್ನು ವಹಿಸ್ಕೊಳ್ಳಿ, ಮತ್ತು ಎಲ್ಲೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರದು, ಆ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದೇ ಮೊದಲ ಬಾರಿಗೆ ಈ ಬಾರಿ ವೆಬ್ಸೈಟ್ನಲ್ಲಿ ತಾವು ಬರೆದಿದ್ದಂತಹ ಉತ್ತರ ಏನಾಗಿದೆ, ರಿಸಲ್ಟ್ ಏನು ಅನ್ನೋದನ್ನು ಕ್ಷಣಾರ್ಧದಲ್ಲೇ ತಿಳ್ಕೊಳ್ಳುವಂತಹ ಆಪ್ಷನ್ಸ್ಗಳು ಕೂಡ ನೀಡಲಾಗಿದೆ. ಕೇವಲ ಅರ್ಧ ಗಂಟೆಯೊಳಗೆ ವೆಬ್ಸೈಟ್ನಲ್ಲೇ ಅಪ್ಲೋಡ್ ಆಗುತ್ತೆ.